ನಮಸ್ಕಾರ ವೀಕ್ಷಕರೇ, ನೀವು ಬಹಳ ದಿನಗಳಿಂದ ಕಾಯ್ತಿದ್ದ ಪಳನಿ ದೇವಸ್ಥಾನ ಹಾಗೂ ಅಲ್ಲಿನ ಪವಿತ್ರ ನವಪಾಷಾಣ ನಿರ್ಮಿತ ಸುಬ್ರಹ್ಮಣ್ಯ ಸ್ವಾಮಿಯ ಕುರಿತಾದ ವಿಶೇಷ ವಿಡಿಯೋ ಇದಾಗಿದೆ. ಇದರಲ್ಲಿ ತಮಿಳುನಾಡಿನ ಅತ್ಯಂತ ಶಕ್ತಿಶಾಲಿ ಮುರುಗನ್ ದೇವಸ್ಥಾನಗಳಲ್ಲಿ ಒಂದಾದ ಪಳನಿಯ ಅದ್ಭುತ ರಹಸ್ಯಗಳು ಹಾಗೂ ಆಸಕ್ತಿದಾಯಕ ವಿಚಾರಗಳನ್ನು ಒಳಗೊಂಡಿದೆ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣವಾ? ತಮಿಳುನಾಡು ರಾಜ್ಯವನ್ನು ದೇವಸ್ಥಾನಗಳ ನಾಡು ಎಂದೇ ಕರೀತಾರೆ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ನಿಮಗೆ ಪುರಾತನ ಹಿಂದೂ ದೇವಸ್ಥಾನಗಳು ಸಿಗುತ್ತೆ. ತಮಿಳು ಜನರು ಹೆಚ್ಚಾಗಿ ಪೂಜಿಸುವ ದೇವರಲ್ಲಿ ಮುರುಗನ್ ಎಂದು ಕರೆಯಲ್ಪಡುವ ಸುಬ್ರಹ್ಮಣ್ಯ ಸ್ವಾಮಿಯು ಒಬ್ರು. ಮುರುಗನ್ ತಮಿಳು ಜನರ ಆರಾಧ್ಯ ದೈವ. ಈ ರಾಜ್ಯದಲ್ಲಿ ಅನೇಕ ಮುರುಗನ್ ಕ್ಷೇತ್ರಗಳಿವೆಯಾದರೂ ಪಳನಿ ದಂಡಾಯುಧಪಾಣಿ ಸ್ವಾಮಿ ದೇಗುಲವು ಬಹಳ ಮಹಿಮಾನ್ವಿತ ಹಾಗೂ ವಿಶೇಷವಾಗಿದೆ. ಈ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ಕೇವಲ ಭಾರತದ ಹಲವು ಭಾಗಗಳಿಂದಲೇ ಭಕ್ತರು ಸಂದರ್ಶಕರು ಬರೋದಿಲ್ಲ, ಜೊತೆಗೆ ವಿದೇಶಗಳಿಂದಲೂ ನವಪಾಷಾಣದಿಂದ ಮಾಡಲ್ಪಟ್ಟ ಈ ಮುರುಗನ್ ವಿಗ್ರಹವನ್ನು ದರ್ಶನ ಮಾಡಲು ಬರ್ತಾರೆ. ಏಕೆಂದರೆ ಈ ಪಳನಿ ದೇವಸ್ಥಾನ ಕೇವಲ ಶಕ್ತಿಶಾಲಿ ಆಲಯ ಮಾತ್ರವಲ್ಲ, ತನ್ನಲ್ಲಿ ಅನೇಕ ರಹಸ್ಯಗಳನ್ನು ಅಡಗಿಸಿಕೊಂಡಿರುವ ಹಾಗೂ ಇಂದಿಗೂ ವಿಜ್ಞಾನಕ್ಕೆ ಸವಾಲು ಮಾಡುವ ದೈವಿಕ ಸ್ಥಳವಾಗಿದೆ. ಏಕೆಂದರೆ ಈ ದೇವಸ್ಥಾನದಲ್ಲಿ ನೀಡುವ ಪಂಚಾಮೃತವು ಅನೇಕ ಚರ್ಮ ಸಮಸ್ಯೆಗಳಿಂದ ನಮ್ಮನ್ನು ಕಾಪಾಡುತ್ತದೆ ಎಂದು ಶತಮಾನಗಳಿಂದಲೂ ನಂಬಲಾಗಿದೆ. ಈ ಕ್ಷೇತ್ರದ ರಹಸ್ಯವನ್ನು ಭೇದಿಸಲು ಅನೇಕ ದೇಶಗಳಿಂದ ವಿಜ್ಞಾನಿಗಳು, ಸಂಶೋಧನಾಕಾರರು ಸಕಲ ಪ್ರಯತ್ನ ಮಾಡಿದ್ದಾರೆ. ಈ ಪಳನಿ ದೇವಸ್ಥಾನದ ಆಸಕ್ತಿದಾಯಕ ವಿಷಯಗಳನ್ನು ಇಂಚಿಂಚಾಗಿ ಹೇಳ್ತೀನಿ ಕೇಳಿ. ನವಪಾಷಾಣ ವಿಗ್ರಹ. ನೀವು ಸಾಮಾನ್ಯವಾಗಿ ಗರ್ಭಗುಡಿಯಲ್ಲಿ ಕಪ್ಪು ಕಲ್ಲಿನ ಅಥವಾ ಬಿಳಿ ಅಮೃತ ಶಿಲೆಯ ವಿಗ್ರಹಗಳನ್ನು ನೋಡಿರ್ತೀರಿ ಅಲ್ವಾ? ಆದ್ರೆ ಎಂದಾದರೂ 9 ಪಾಷಾಣ ಅಂದ್ರೆ 9 ವಿಷಯಗಳಿಂದ ತಯಾರಿಸಿದ ವಿಗ್ರಹವನ್ನು ಎಂದಾದರೂ ನೋಡಿದ್ದೀರಾ? ಹೌದು, ಇಂಥದ್ದೊಂದು ಅಪರೂಪದ ವಿಗ್ರಹವನ್ನು ನೀವು ಪಳನಿಯಲ್ಲಿ ಮಾತ್ರ ನೋಡಲು ಸಾಧ್ಯ. ಮುರುಗನ್ ವಿಗ್ರಹವನ್ನು 9 ವಿಷಕಾರಿ ಸಸ್ಯ ಹಾಗೂ ಖನಿಜಗಳಿಂದ ತಯಾರಿಸಲಾಗಿದೆ. ನಿಮಗಿದು ಗೊತ್ತಾ? ಇದು ಈ 9 ಪ್ರತ್ಯೇಕ ಪದಾರ್ಥಗಳು ಅತ್ಯಂತ ವಿಷಕಾರಿಯಾಗಿದೆ. ಆ 9 ಔಷಧೀಯ ವಸ್ತುಗಳನ್ನು ಸರಿಯಾದ ಅನುಪಾತಗಳಲ್ಲಿ ಬೆರೆಸಿದಾಗ ಮಾತ್ರ ಅದು ಅದ್ಭುತವಾದ ಔಷಧಿಯಾಗಿ ಬದಲಾಗುತ್ತೆ. ಅದೇ ಈ ಮುರುಗನ್ ವಿಗ್ರಹ. ಈ ಕಾರಣದಿಂದಲೇ ಮುರುಗನ್ ಸ್ವಾಮಿಗೆ ಅಭಿಷೇಕ ಮಾಡಿದ ಪಂಚಾಮೃತವು ಅಮೃತಕ್ಕೆ ಸಮಾನವಾಗಿದೆ. ಇದು ಅನೇಕ ಚರ್ಮ ಕಾಯಿಲೆಗಳನ್ನು ಗುಣಪಡಿಸುವ ಅದ್ಭುತ ಮದ್ದಾಗಿದೆ. ಹಾಗಾದ್ರೆ ಇಂಥದ್ದೊಂದು ವಿಗ್ರಹ ಯಾರು ತಯಾರು ಮಾಡಿರಬಹುದು ಎಂಬ ಕುತೂಹಲಕ್ಕೆ ನಾವು ಉತ್ತರ ಕೊಡ್ತೀವಿ ಕೇಳಿ. ಈ ವಿಗ್ರಹವನ್ನು ಬೋಗಾರ್ ಎಂಬ ಮಹಾನ್ ಸಿದ್ಧರು ಸುಮಾರು 5,000 ವರ್ಷಗಳ ಹಿಂದೆ ಇಲ್ಲಿ ಪ್ರತಿಷ್ಠಾಪಿಸಿದರು ಎನ್ನಲಾಗಿದೆ. ಅವರು ಕೇವಲ ಸಿದ್ಧ ಪುರುಷರು ಮಾತ್ರ ಆಗಿರಲಿಲ್ಲ, ಜೊತೆಗೆ ಒಬ್ಬ ಮಹಾನ್ ರಾಸಾಯನ ಶಾಸ್ತ್ರಜ್ಞರು ಕೂಡ ಆಗಿದ್ರು. ನಂಬಿಕೆಗಳ ಪ್ರಕಾರ ಸುಮಾರು 4,448ಕ್ಕೂ ಅಧಿಕ ಗಿಡಮೂಲಿಕೆಗಳನ್ನು ಬಳಸಿ ಈ ನವಪಾಷಾಣದ ಸೂತ್ರವನ್ನು ಕಂಡುಹಿಡಿದರು. ಇನ್ನು ಈ ದೇವಸ್ಥಾನದಲ್ಲಿ ನೀಡುವ ಪ್ರಸಾದ ನಿಜಕ್ಕೂ ಕಾಯಿಲೆಗಳನ್ನು ಗುಣಪಡಿಸುತ್ತದೆ ಎಂದೇ ಭಕ್ತರು ಗಾಢವಾಗಿ ನಂಬುತ್ತಾರೆ. ಹೌದು, ಭಕ್ತರಿಗೆ ಇಲ್ಲಿ ಪ್ರಸಾದವಾಗಿ ನವಪಾಷಾಣದಿಂದ ಕೂಡಿರುವ ಸ್ವಾಮಿಯ ವಿಗ್ರಹಕ್ಕೆ ಮಾಡುವ ಅಭಿಷೇಕವನ್ನು ನೀಡಲಾಗುತ್ತೆ. ವಿಗ್ರಹದ ಸ್ಪರ್ಶದಿಂದ ಅಭಿಷೇಕವು ಔಷಧೀಯ ಗುಣಗಳನ್ನು ಪಡೆದು ಅನೇಕ ದೀರ್ಘ ಕಾಯಿಲೆಗಳಿಗೆ ಔಷಧಿಯಾಗಿ ಬದಲಾಗುತ್ತೆ. ನಂಬಿಕೆಗಳ ಪ್ರಕಾರ ಈ ಕ್ಷೇತ್ರದಲ್ಲಿ ನೀಡುವ ಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸುವುದರಿಂದ ಚರ್ಮ ಕಾಯಿಲೆಗಳು ಗುಣವಾಗುತ್ತದೆ ಎಂದು ನಂಬಲಾಗಿದೆ. ಅಂದಹಾಗೆ ಮುರುಗನ್ ಸ್ವಾಮಿಯ ವಿಗ್ರಹ ಹೇಗಿದೆ ಗೊತ್ತಾ? ವಿಗ್ರಹವು ನೋಡಲು ತೆಳುವಾಗಿ ಕಾಣುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯು ಬಾಲ್ಯ ಹಾಗೂ ತಾರುಣ್ಯದ ಮಧ್ಯದಲ್ಲಿರುವ ವಯಸ್ಸಿನ ಹುಡುಗರಂತೆ ದರ್ಶನ ನೀಡ್ತಾರೆ. ಈ ವಿಗ್ರಹದ ಮತ್ತೊಂದು ಕುತೂಹಲಕಾರಿ ಸಂಗತಿ ಏನೆಂದ್ರೆ, ವಿಗ್ರಹಕ್ಕೆ ಶತಮಾನಗಳಿಂದಲೂ ಅಭಿಷೇಕಗಳನ್ನು ಮಾಡಲಾಗುತ್ತಿದೆಯಾದ್ರೂ ವಿಗ್ರಹ ಮಾತ್ರ ಕೊಂಚವೂ ಕೂಡ ಆಕಾರದಲ್ಲಿಯೇ ಆಗ್ಲಿ ಅಥವಾ ಗಾತ್ರದಲ್ಲಿಯೇ ಆಗ್ಲಿ ಸಣ್ಣ ಬದಲಾವಣೆ ಸಹ ಆಗಿಲ್ಲ. ಇದು ಇಂದಿಗೂ ರಹಸ್ಯಾತ್ಮಕವಾಗಿಯೇ ಉಳಿದಿದೆ. ಅಂದಹಾಗೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹೇಗೆ ನೆಲೆಸಿದ್ರು ಎಂದು ನೀವು ಕೇಳಬಹುದು. ಇಲ್ಲಿದೆ ಅದರ ಕುರಿತಾದ ರೋಚಕ ಪುರಾಣ ಕತೆ. ಪುರಾಣ ಕಥೆಯ ಪ್ರಕಾರ ಮಾವಿನ ಹಣ್ಣಿಗಾಗಿ ಸಹೋದರ ಗಣೇಶ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ನಡುವೆ ಒಂದು ಸ್ಪರ್ಧೆ ಏರ್ಪಡುತ್ತೆ. ಆಗ ಅದರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಸೋಲು ಅನುಭವಿಸುತ್ತಾರೆ. ಇದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಕೋಪಗೊಂಡು ಕೈಲಾಸ ಬಿಟ್ಟು ಈ ಬೆಟ್ಟಕ್ಕೆ ಬಂದು ನೆಲೆಸ್ತಾರೆ.
ಇನ್ನು ನೀವು ಈ ದೇವಸ್ಥಾನಕ್ಕೆ ಹೋಗಲು 600ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತೆ. ವಯಸ್ಸಾದವರಿಗೆ ಹತ್ತಲು ಸಾಧ್ಯವಾಗದವರಿಗೆ ರೂಪ್ ವೇ ವ್ಯವಸ್ಥೆ ಕೂಡ ಇದೆ. ಈ ದೇವಸ್ಥಾನವು ಬೆಳಗ್ಗೆ 5:45 ರಾತ್ರಿ 9 ಗಂಟೆಯವರೆಗೆ ತೆರೆದಿರುತ್ತೆ. ವಿಶೇಷ ದಿನಗಳಲ್ಲಿ ಸಮಯ ಬದಲಾಗುತ್ತೆ. ಈ ದೇವಸ್ಥಾನಕ್ಕೆ ಹೋಗುವಾಗ ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿ. ಹಾಗಾದ್ರೆ ಯಾವ ರಾಶಿಯವರು ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಹೋಗಬೇಕು ಗೊತ್ತಾ? ಮಿಥುನ ರಾಶಿಯವರಿಗೆ ಪರಿಹಾರ ಕ್ಷೇತ್ರ. ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುವಂತೆ ಮಿಥುನ ರಾಶಿಯವರು ಈ ಕ್ಷೇತ್ರಕ್ಕೆ ಹೋಗೋದ್ರಿಂದ ಜೀವನದ ಅನೇಕ ತೊಂದರೆಗಳಿಂದ ಮುಕ್ತಿ ಪಡೆಯಬಹುದು. ಏಕೆಂದರೆ ಪಳನಿ ದೇವಸ್ಥಾನವು ಮಿಥುನ ರಾಶಿಯವರಿಗೆ ಪರಿಹಾರ ಕ್ಷೇತ್ರವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಪಳನಿ ದಂಡಾಯುಧಪಾಣಿ ಸ್ವಾಮಿ ದೇಗುಲದ ಬಗ್ಗೆ. ಇಂತಹ ವಿಶೇಷ ಆಲಯಗಳ ಬಗ್ಗೆ ನಿಮಗೆ ತಿಳಿಯಲು ಆಸಕ್ತಿ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಯಾವ ದೇವಸ್ಥಾನದ ಬಗ್ಗೆ ತಿಳಿಯಲು ಆಸಕ್ತಿ ಇದೆ ಅನ್ನೋದನ್ನ ಕಾಮೆಂಟ್ ನಲ್ಲಿ ನಮಗೆ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.